ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೆಸರುಬೇಳೆ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ರಿಗೂ ಈಸಿ ಪೀಸಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೇಳ್ಕೊಡ್ತಾ ಇದ್ದೀವಿ ಹೆಸರುಬೇಳೆ ನೆನೆಸಿ ಬೇಯಿಸಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಇದು ಒಂದು ಸೂಪರ್ ಟೇಸ್ಟಿ ಹಾಗೂ ಹೆಲ್ದಿ ಆಗಿರುವಂಥ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಓಕೆ, ಥ್ಯಾಂಕ್ ಯು. ಇದಕ್ಕೆ ಬೇಕಾಗಿರೋ ಅಂಥ ಇತರ ಸಾಮಗ್ರಿ ಅಂದರೆ ಉಪ್ಪಿಟ್ಟು ಅಂತ ಹೇಳಿದ್ವಲ್ವ, ಉಪ್ಪಿಟ್ಟಿಗೆ ಬೇಕಾಗಿರೋ ಅಂಥದ್ದೇ ಏನು, ಎಣ್ಣೆ ಬೇಕು, ಕಾಯಿ ತುರಿ ಬೇಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಬೇಕು. ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಮಾಮೂಲಿ ಉಪ್ಪಿಟ್ಟಿಗಿಂತ ಒಂದು ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿ, ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ. ಇದಿಷ್ಟೇ ಬೇಕಾಗಿರುವಂಥ ಇದಕ್ಕೆ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು, ಇದಿಷ್ಟನ್ನು ಬಳಸಿ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹೆಸರುಬೇಳೆ ಉಪ್ಪಿಟ್ಟಿಗೆ 1 ಲೋಟ ಹೆಸರುಬೇಳೆ ಒಂದು 4 ಗಂಟೆಗಳ ಮೊದಲೇ ತೊಳೆದು ನೆನೆಸಿ ಇಟ್ಕೊಳ್ಳಿ. ನಾನು ತಗೊಂಡಿದ್ದಂಥ 1 ಲೋಟ ಹೆಸರುಬೇಳೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಇಟ್ಟಿದ್ದೆ. 4 to 5 hours ಆಗಿದೆ. ಈಗ ಇದನ್ನು ತರ್ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ರುಬ್ಬಕ್ಕೇ ಉಪ್ಪು, ಆಮೇಲೆ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಉಪ್ಪು ಇಂಗು ಹಾಕಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಹದಕ್ಕೆ ಇರಬೇಕು. ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಈಗ ನಾನೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಒಂದು ತೆಕ್ಕೆ ಹಾಕಿದ್ದೀನಿ, ಅದು ಕುದೀತಾ ಇದೆ. ಈಗ ಈ ತಟ್ಟೆನ ಇದರಲ್ಲಿ ಇಡೋಣ. ಇದು ಸುಮಾರು ಒಂದು 10 ನಿಮಿಷ ಬೇಯೋಂಗೆ ಮುಚ್ಚಿ ಇಡೋಣ. ಇದು ಹಬೆಯಲ್ಲಿ ಬೇಯಬೇಕು. ನೀವು ಬೇಕಾದರೆ ತಟ್ಟೆ ಇಡ್ಲಿ ಕುಕ್ಕರ್ಲು ಕೂಡ ಬೇಯಿಸ್ಕೋಬೋದು. ಇದನ್ನು ಒಟ್ಟಲ್ಲಿ ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಇದು ಬೆಂದಿದೆ, ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಬೆಂದಿದ್ರೆ ಏನು ಅಂಟ್ಕೊಳ್ಳಲ್ಲ, ಹಾಗಾಗಿ ಇದು ಈಗ ಬೆಂದಿದೆ. ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನಂತರ ಅದನ್ನು ಆರಿದ ಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಆರಿದ ನಂತರ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಇನ್ನೂ ಫೈನಾಗಿ ಪುಡಿ ಆಗುತ್ತೆ. ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಫ್ರೆಶ್ ಕಾಯಿ ತುರಿನ ಹಾಕ್ಕೊಂಡು ಅದನ್ನು ಕಲಸಿದ್ರೆ ಇನ್ನೂ ಫೈನಾಗಿ ಪುಡಿ ಆಗುತ್ತೆ. ಈ ಥರ ಫೈನಾಗಿ ಪುಡಿ ಮಾಡ್ಕೊಳ್ಳಿ. ಹೆಸರುಬೇಳೆ ಉಪ್ಪಿಟ್ಟು ಒಗ್ಗರಣೆ ಹಾಕೋಣ. ಹೆಸರುಬೇಳೆ ಬೇಯಿಸಿರೋ ಅಂಥದ್ದನ್ನ ಹಾಕೊಳ್ಳೋಣ. ಕೊಟ್ಟಂತ ರೆಸಿಪಿ ಈಸಿ ಆಗಿದೆ ಅಲ್ವಾ? ಎಲ್ಲರೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.